ನಿಮ್ಮ ಮಕ್ಕಳು ವಿಡಿಯೋ ಗೇಮ್ ಆಡ್ತಿದ್ದಾರೆ, 1 ಗಂಟೆ ಕಂಟಿನ್ಯೂ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಹಾಗಾದ್ರೆ ದಯವಿಟ್ಟು ಎಚ್ಚರವಾಗಿರಿ, ಯಾಕಂದ್ರೆ ಇದು ತುಂಬಾ ಡೇಂಜರಸ್. ಅತಿಯಾದ ವಿಡಿಯೋ ಗೇಮ್ ಆಡೋದ್ರಿಂದ ಪುಟ್ಟ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ. ಹಾಗಾದ್ರೆ ಆ ಸ್ಟಡಿಯಲ್ಲಿ ಹೇಳಿದ್ದೇನು ಅಂತ ನ್ಯೂಸ್ ಫ್ಯಾಕ್ಟರಿಯಲ್ಲಿ ಚೆಕ್ ಮಾಡ್ಕೊಂಡು ಬರೋಣ ಬನ್ನಿ. ಹೌದು, ಮಕ್ಕಳು ಹೆಚ್ಚಾಗಿ ಮೊಬೈಲ್ ಬಳಸುತ್ತಿದ್ದಾರೆ, ವಿಡಿಯೋ ಗೇಮ್ ಆಟವಾಡ್ತಾ ಇದ್ದಾರೆ. 1 ರಿಂದ 2 ಗಂಟೆ ಕಂಟಿನ್ಯೂ ಆಟವಾಡೋದ್ರಿಂದ ಮಕ್ಕಳು ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗ್ತಾ ಇದ್ದಾರೆ ಅಂತ ಆಸ್ಟ್ರೇಲಿಯಾದಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ. ಈ ಸುದ್ದಿ ಕೇಳಿ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಆಸ್ಟ್ರೇಲಿಯಾದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಮಕ್ಕಳು ಅತಿ ಹೆಚ್ಚಾಗಿ ಸಾಯ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆಸ್ಟ್ರೇಲಿಯಾದ ಹಾರ್ಟ್ ಸೆಂಟರ್ ಫಾರ್ ಚಿಲ್ಡ್ರನ್ಸ್ ಅನ್ನೋ ಸಂಸ್ಥೆ ಸಂಶೋಧನೆ ಮಾಡಿದೆ. ಈ ಸಂಶೋಧನೆಯಲ್ಲಿ ವಿಶ್ವದಲ್ಲಿ 22 ಮಕ್ಕಳು ವಿಡಿಯೋ ಗೇಮ್ ಆಟವಾಡುತ್ತಿರುವಾಗಲೇ ಹಾರ್ಟ್ ಅಟ್ಯಾಕ್ನಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಅನ್ನೋ ಬೆಚ್ಚಿ ಬೀಳುವ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಮಕ್ಕಳು ವಿಡಿಯೋ ಗೇಮ್ ಆಡುವಾಗ ಎಕ್ಸೈಟ್ ಆಗಿ ಅತಿ ಹೆಚ್ಚು ಟೆನ್ಷನ್ ತೆಗೆದುಕೊಂಡು ಮಕ್ಕಳ ಹಾರ್ಟ್ ಬೀಟ್ ಹೆಚ್ಚಾಗಿ ಬ್ಲಡ್ ಪ್ರೆಷರ್ ನಿಯಂತ್ರಣ ಕಳೆದುಕೊಂಡು ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿ ಕೇಳಿಯೇ ಒಂದು ಕ್ಷಣ ವೈದ್ಯರೇ ಹೈರಾಣಾಗಿದ್ರು. ಆದ್ದರಿಂದ ನಿಮ್ಮ ಮಕ್ಕಳು ವಿಡಿಯೋ ಗೇಮ್ ಆಡ್ತಾ ಇದ್ರೆ ನಿಯಂತ್ರಣಕ್ಕೆ ತನ್ನಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡಿಸ್ಬಿಡಿ. ವಿಡಿಯೋ ಗೇಮ್ ಆಡೋದು ಕಂಟಿನ್ಯೂ ಆದ್ರೆ ನಿಮ್ಮ ಮಕ್ಕಳ ಹಾರ್ಟ್ ವೀಕ್ ಆಗೋದು ಖಚಿತ. ಇಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ನಿಂದ ನಿಮ್ಮ ಮಕ್ಕಳು ಪ್ರಾಣ ಕಳೆದುಕೊಳ್ಬೇಕಾಗತ್ತೆ. ನಿಮ್ಮ ಮಕ್ಕಳ ಪ್ರಾಣ ನಿಮ್ಮ ಕೈಯಲ್ಲೇ ಇದೆ. ಮೊಬೈಲ್ ಗೇಮ್ನಿಂದ ದೂರವಿಡಿ, ಹೊರಾಂಗಣ ಆಟಕ್ಕೆ ಪ್ರೋತ್ಸಾಹಿಸಿ. ದೇಶ ವಿದೇಶ, ಕ್ರೀಡೆ, ಮನರಂಜನೆ, ಜೀವನ ಶೈಲಿ, ಜ್ಯೋತಿಷ್ಯ ಈ ಎಲ್ಲ ಸುದ್ದಿಗಳಿಗಾಗಿ www.asianetnewskannada.com ಲಾಗಿನ್ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.